ದೊಡ್ಡ ಮನೆ ಹಬ್ಬ ಅಂಥೇಳಿ ಬಿಗ್ ಬಾಸ್ ಸೀಸನ್ 12 ಏನು ಕಂಟೆಸ್ಟೆಂಟ್ಸ್ ಇದ್ರಲ್ಲ ಅವರೆಲ್ಲರನ್ನ ಕರ್ಕೊಂಡು ಬಂದು ಒಂದು ಇವೆಂಟ್ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದವರು. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿದೆ. ಗಿಲ್ಲಿ ಎಸ್ಪೆಷಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಅವರಿಬ್ಬರಿಗೆ ಸಂಬಂಧಪಟ್ಟಂಥ ಒಂದು ಟಾಸ್ಕ್ಗಳು ಏನಿದಾವಲ್ಲ ಅವೆಲ್ಲ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಾವೆ. ಮತ್ತು ರಕ್ಷಿತಾ ಬಂದಿದ್ದಾರೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್, ಚಂದ್ರಪ್ರಭನೂ ಬಂದಿದ್ದಾರೆ, ಡಾಕ್ ಸತೀಶ್ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಇದೆ. ಅವರೆಲ್ಲರಿಗೂ ಅಲ್ಲಿ ಬೇರೆ ಬೇರೆ ಥರ ಟಾಸ್ಕ್ಗಳು ಕೊಟ್ಟಿದ್ದಾರೆ. ಆ ಟಾಸ್ಕ್ಗಳು ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿದ್ದಾವೆ. ಆ್ಯಂಡ್ ಗಿಲ್ಲಿ ಆ್ಯಂಡ್ ಕಾವ್ಯ ಕಾಂಬಿನೇಷನ್ದಲ್ಲಿ ಒಂದು ಕೆಲವು ಟಾಸ್ಕ್ಗಳಿದಾವೆ, ಅವು ಮಾತ್ರ ಸೂಪರಾಗಿದ್ದಾವೆ. ರಿಯಲಿ ಫನ್ ಕೂಡ ಜನ್ರೇಟ್ ಆಗ್ತವೆ. ಮತ್ತು ಕಾವ್ಯ ಆ್ಯಂಡ್ ರಕ್ಷಿತಾ ಇಬ್ಬರ ನಡುವೆ ಆ್ಯಂಡ್ ಗಿಲ್ಲಿ ನಡುವೆ, ಇವರು 3 ಜನರ ನಡುವೆ ಕೆಲವು ಟಾಸ್ಕ್ಗಳಿದಾವೆ, ಕೆಲವು ಕ್ವಶನರಿ ಇದ್ದಾವೆ. ಸೊ ಅವೆಲ್ಲವನ್ನು ಕೂಡ ನಿಜವಾಗ್ಲೂ ತುಂಬ ಎಂಟರ್ಟೈನ್ಮೆಂಟ್ ಆಗಿರ್ತವೆ. ನಿಜವಾಗ್ಲೂ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ವಾರ ಈ ವೀಕ್ ಶನಿವಾರ ಕಲರ್ಸ್ ಕನ್ನಡದಲ್ಲಿ ಬರ್ತೈತೆ. ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಕಾವ್ಯ ಆ್ಯಂಡ್ ಗಿಲ್ಲಿ ಬಂದರೆ ಅದು TRP ಯಾವ ಲೆವೆಲ್ ಹೋಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಬಿಗ್ ಬಾಸಲ್ಲಿ. ಸೊ ಮತ್ತೊಂದು ಸರಿ ಈ ಜೋಡಿ TRPನ ಸಿಕ್ಕಾಪಟ್ಟಿ ಕಲರ್ಸ್ ಕನ್ನಡಗೆ ತರಲಿಕ್ಕೆ ಮತ್ತೊಮ್ಮೆ ಈ ದೊಡ್ಡ ಮನೆ ಹಬ್ಬ ಅನ್ನೋ ಪ್ರೋಗ್ರಾಮ್ದಲ್ಲಿ ಅವರು ಬರ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಕೂಡ ಬರ್ತಾಯಿದ್ದಾರೆ, ಯಾರು ಅಶ್ವಿನಿ ಗೌಡ ಅವರು ಯಾಕಂತಂದರೆ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಅವರು ಮಾತಾಡಿದ್ದಂಥ ಮಾತುಗಳು ಎಲ್ಲರಿಗೂ ಒಂಥರ ಸರಿ ಅನ್ನಿಸ್ಲಿಲ್ಲ. ಅವ್ರ ಬಗ್ಗೆ ಅವರಷ್ಟೇ ದೊಡ್ಡದಾಗಿ ಹೇಳ್ಕೊಳ್ಳಿಕ್ಕೆ ಹೋದರು. ಸೊ ಅದೆಲ್ಲ ಕೆಲವರು ಕಂಟೆಸ್ಟೆಂಟ್ಸ್ ಖಂಡನೆ ಮಾಡಿದ್ದಾರೆ. ರಘು ಅವರು ಮತ್ತು ಸೂರಜ್ ಅವರು ಗಿಲ್ಲಿ ಬಗ್ಗೆ ಏನು ಅಶ್ವಿನಿ ಅವರು ಕಾಮೆಂಟ್ ಮಾಡಿದ್ರಲ್ಲ ಅವೆಲ್ಲವನ್ನು ಅಶ್ವಿನಿ ಆ್ಯಂಡ್ ಸೂರಜ್ ಆ್ಯಂಡ್ ರಘು ಅದನ್ನು ಕಂಡೆಮ್ ಮಾಡಿದ್ದಾರೆ. ಮತ್ತು ಇವನು ಅಭಿಷೇಕ್ನು ಕಂಡೆಮ್ ಮಾಡಿದ್ದಾನೆ. ಅದು ಸರಿಯಲ್ಲ ಅಶ್ವಿನಿ ಗೌಡ ಅವರು ಮಾತಾಡಿದ್ದೆ ಅಂತೇಳಿ. ಸೊ ಈ ಥರ ಎಲ್ಲ ಇದ್ದಾಗ ಅವರೆಲ್ಲರನ್ನ ಅಶ್ವಿನಿ ಗೌಡ ಅವರು ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ನೋಡಬೇಕು. ಅಷ್ಟೇ ಅಲ್ಲದೆ ಧ್ರುವಂತ್ ಕೂಡ ಗಿಲ್ಲಿ ಬಗ್ಗೆ ಕೆಲವು ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ದಾರೆ. ಅವರು ಕೂಡ ಹೇಗೆ ಗಿಲ್ಲಿನ ಫೇಸ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅಷ್ಟೇ ಅಲ್ಲದೆ ರಾಶಿಕಾ ಆ್ಯಂಡ್ ಧ್ರುವಂತ್ ನಡುವೆ ಆಗಿದ್ದಂಥ ಜಗಳಗಳ ಬಗ್ಗೆನೂ ಅವರು ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆ ಮಾತಾಡಿದ್ದಾರೆ ಕೆಲವು ಇಂಟರ್ವ್ಯೂಗಳಲ್ಲಿ. ಸೊ ಅವರಿಬ್ಬರ ನಡುವೆನೂ ಅವರಿಬ್ಬರು ಯಾವ ಥರ ಒಬ್ಬರೊಬ್ಬನ ಫೇಸ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ನಿಜವಾಗ್ಲೂ ಒಟ್ಟಾರೆ ತುಂಬ ಇಂಟ್ರೆಸ್ಟ್ ಆಗಿದೆ ಅಂತ. ಸೊ ಈ ಶನಿವಾರ ಯಾರು ಮಿಸ್ ಆಗಬೇಡ್ರಿ.